ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ गार्डनिंग। स्नेहितरे ಎಲ್ಲರೂ ಆರಾಮಾಗಿದ್ದೀರಾ, ಚೆನ್ನಾಗಿದ್ದೀರಾ ಸ್ನೇಹಿತರೆ? हाय दोस्तों, आप सब कैसे हैं? अच्छी होंगी और स्वस्थ होंगी और मस्त होंगी। ओके दोस्तों, ये गार्लिक वाइन का प्लांट का इन्फॉर्मेशन देता हूँ आपको सबको। ओके दोस्तों, ಸ್ನೇಹಿತರೆ ಇಲ್ಲಿ ನೋಡಿ, ಹಿಂದಿ ಸಬ್ಸ್ಕ್ರೈಬರ್ ಸ್ವಲ್ಪ ಇದ್ದಾರೆ ಸ್ನೇಹಿತರೆ, ಅದಕ್ಕೋಸ್ಕರ ಸ್ವಲ್ಪ ಹಿಂದಿಯಲ್ಲಿ ಸೆಂಟ್ರಲ್ ಸ್ವಲ್ಪ ಮಾತಾಡ್ತೀನಿ, ಓಕೆನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಈ ಬ್ಯೂಟಿಫುಲ್ ಆದ ಪ್ಲ್ಯಾಂಟ್, ಗಾರ್ಜಿಯಸ್ ವೆರಿ ಬ್ಯೂಟಿಫುಲ್ ಕ್ವೀನ್ ಸ್ನೇಹಿತರೆ. ನಾನು ಮೊದಲೇ ಎಲ್ಲ ವಿಡಿಯೋಗಳು ಹೇಳ್ತಾ ಇರ್ತೀನಿ, ಇವರೆಲ್ಲ ದೇವಲೋಕದ ಏನು ಸುಂದರಿಯರು ಸ್ನೇಹಿತರೆ. ಈ ರಂಬೆ ಊರ್ವಶಿ ಅಂತಾರಲ್ಲ, ನೋಡಿ ಸ್ನೇಹಿತರೆ, ಅವ್ರನ್ನೆಲ್ಲ ನಾವು ನೋಡಿಲ್ಲ, ಇವರೇ ಸ್ನೇಹಿತರೆ ಅವರೆಲ್ಲ. ನೋಡಿ, ನೋಡ್ತಾ ಇದ್ದರೆ ನಮ್ಮ ಮನಸ್ಸನ್ನೇ ಇವರೆಲ್ಲ ಕದ್ದು ಬಿಡ್ತಾರೆ ಸ್ನೇಹಿತರೆ. ಇಲ್ಲಿ ನೋಡಿ, ಇದ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಡೀಟೇಲ್ ಕೊಡ್ತೀನಿ, ಓಕೆನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಇದು ಗಾರ್ಲಿಕ್ ವೈನು ಅಂತಾರೆ. ಆಮೇಲೆ ಇದರ ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಸ್ನೇಹಿತರೆ ಮಾನ್ಸಿಯಾ ಅಳೇಸಿಯಾ ಅಂತ ಕರೀತಾರೆ ಸ್ನೇಹಿತರೆ. ನೇಟಿವು ಸೌತ್ ಅಮೇರಿಕಾ. ಇದರ ಸ್ನೇಹಿತರೆ ಸ್ಪೀಷಿಯಸ್ ಆಫ್ ಸ್ನೇಹಿತರೆ ಟ್ರಾಪಿಕಲ್ ಸೌತ್ ಅಮೇರಿಕಾ ಸ್ನೇಹಿತರೆ, ಬಿಗೋನಿಸಿಯಾ ಫ್ಯಾಮ್ಲಿಗೆ ಸೇರಿತು ಸ್ನೇಹಿತರೆ. ಇದು ನೋಡಿ, ಇದು ಒಂದು ಇಟ್ಟರೆ ಸಾಕು ನಿಮ್ಮ ಮನೆ ಮುಂದ್ಗಡೆ. ಇದೆಲ್ಲ ತುಂಬ ಕಾಸ್ಟ್ಲಿ ಸ್ನೇಹಿತರೆ. ಇದರಲ್ಲೇ ಚಿಕ್ಕದು ಬರುತ್ತೆ. ನಾನು ಸ್ವಲ್ಪ ಸರ್ಚ್ ಮಾಡಿ ನೋಡಿದೆ, ಇದು ಚಿಕ್ಕದು ಸಿಗ್ತಾ ಇಲ್ಲ ಅನಿಸುತ್ತೆ. ಇದು ನಿಮಗೆ ಬೇಕಾದವರು ಇದೆಲ್ಲ ಮಾಡ್ತೀರಲ್ವ, ಏನು ಗಾರ್ಡನ್ ಸೆಟಪ್ಪು ಆ ಥರ ಎಲ್ಲ, ಆ ಥರ ಮಾಡೋರಿಗೆ ಎಂಟ್ರೆನ್ಸಲ್ಲಿ ಗೇಟ್ ಗ್ರಿಲ್ ಇದೆಯಲ್ಲ, ಅದ್ರ ಮೇಲೆ ಇದು ಬಿಡ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಈ ಗೇಟ್ ಗ್ರಿಲ್ಲು ಮನೆ ಮುಂದುಗಡೆ. ಇದಕ್ಕೆ ಸ್ನೇಹಿತರೆ ಬಿಸಿಲು ತುಂಬ ಇರಬೇಕು, ಇದಕ್ಕೆ ಡೈರೆಕ್ಟ್ ಸನ್ಲೈಟ್ ಇರಬೇಕು. ಇದು ಜೂನಿಂದ ಸ್ಟಾರ್ಟ್ ಆಗುತ್ತೆ ಹೂ ಬಿಡೋಕ್ಕೆ. ಇದಕ್ಕೆ ಮಳೆ ಕಾಲ ಬರುತ್ತಲ್ಲ. ನಾನಿದು ನರ್ಸರಿಯಲ್ಲಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ, ಸ್ವಲ್ಪ ಸೌಂಡ್ ಬರ್ತಾಯಿದೆ, ಕ್ಷಮಿಸಿ ಸ್ನೇಹಿತರೆ. ಸ್ನೇಹಿತರೆ, ಇದು 3000 ಅಂತ ಹೇಳ್ತಾರೆ. ಇದು ಚಿಕ್ಕದು ವೆರೈಟಿ ಬರುತ್ತೆ ಇದರಲ್ಲಿ. ಇದು ತೆಗೆದು ಮಾಡ್ಕೊಂಡ್ರೆ ನೀವು ಅಷ್ಟು ಬ್ಯೂಟಿಫುಲ್. ಈ ಥರ ಕ್ರೀಪರ್ ಪ್ಲ್ಯಾಂಟ್ ಎಲ್ಲ ಕಲೆಕ್ಷನ್ ಮಾಡ್ಕೊಳ್ಳಿ ಸ್ನೇಹಿತರೆ, ಮನೆ ಮುಂದ್ಗಡೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಸ್ಟಾರ್ಟಿಂಗಲ್ಲಿ ಈ ಥರ ಇರುತ್ತೆ ನೋಡಿ, ಅದರ ಡಾರ್ಕ್ ಬಡ್ಸು ಈ ಥರ ಇರುತ್ತೆ. ಆಮೇಲೆ ನೋಡಿ ಈ ಥರ ಆಗುತ್ತೆ. ಇದು ಹನಿ ಬೀಸ್ಗಳ ಇದೆಲ್ಲ ತುಂಬ ಅಟ್ರಾಕ್ಷನ್ ಆಗುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸ್ನೇಹಿತರೆ. ನೋಡಿ, ಇದು ತೊಗೊಳೋರು ತೊಗೊಬೋದು ಸ್ನೇಹಿತರೆ, ಒಬ್ಬರು ತೊಗೊತಾರೆ. ಪ್ಲ್ಯಾಂಟ್ ಲವರ್ಸ್ ಇರ್ತಾರಲ್ಲ, ಅವರೆಲ್ಲ ತುಂಬ ಸ್ಪೆಂಡ್ ಮಾಡ್ತಾರೆ ಇದಕ್ಕೆ, ಏನು ಗಿಡಗಳಿಗೆ ತುಂಬ ಎಷ್ಟು ಕಾಸಾದರೂ ತೊಗೊಂಡ್ಬಿಡ್ತಾರೆ ಅವರು. ಆ ಥರ ನಿಮ್ಮ ಮನೆ ಮುಂದ್ಗಡೆ ಇಟ್ಟರೆ, ಇದು ಅಪಾರ್ಟ್ಮೆಂಟ್ಗಳಲ್ಲೂ ಇಡ್ಬೋದು. ಆಮೇಲೆ ಈ ವಿಲ್ಲಾ ಥರ ಬರುತ್ತಲ್ಲ, ಎಂಟ್ರೆನ್ಸಲ್ಲಿ ಈ ಥರ ಎಲ್ಲ ಇಟ್ಟರೆ ಅಷ್ಟು ಚೆನ್ನಾಗಿರುತ್ತೆ. ಇದು ಮಧುಮಾಲತಿ ಗಿಡ ಈ ಥರ ಎಲ್ಲ, ಇದೆಲ್ಲ ಕ್ರೀಪರಲ್ಲ. ಇದಕ್ಕೆ ನೀರು ತುಂಬ ಅವಶ್ಯ ಸ್ನೇಹಿತರೆ. ನೀರು ಯಾವಾಗಲೂ ಇದಕ್ಕೆ ಇದ್ದೇ ಇರಬೇಕು, ಯಾಕಂದರೆ ಕ್ರೀಪರ್ ಪ್ಲ್ಯಾಂಟ್ಗಳಿಗೆಲ್ಲ ನೀರು ಇದ್ದೇ ಇರಬೇಕು, ಓಕೆನಾ ಸ್ನೇಹಿತರೆ? ಆಮೇಲೆ ನೋಡಿ, ಪಾಟ್ ತುಂಬ ಇದಕ್ಕೆ ಅವಶ್ಯ. ಪಾಟ್ ಸೈಜ್ ಬಂದ್ಬಿಟ್ಟು ಯಾವ ಥರ ತೊಗೊಬೇಕು ಅಂದರೆ, ಇದಕ್ಕೆ ಸ್ವಲ್ಪ ದೊಡ್ಡದಿರಬೇಕು ಸ್ನೇಹಿತರೆ, ಯಾಕಂದರೆ ಇದು ಸ್ಟೆಮ್ಮೇ ತುಂಬ ಮುಖ್ಯ. ನಿಮಗೆ ಸ್ಟೆಮ್ ತೋರಿಸ್ತೀನಿ ರೀ. ನೋಡಿ, ಇದು ಎಷ್ಟು ಇದೆ ನೋಡಿ, ಇದು ಹೆಂಗೋ 25 ಇದು ಮೇಲೇ ಇರ್ಬೋದು ಇಂಚು ಪ್ಲ್ಯಾಂಟ್ ಪಾಟ್ ಸೈಜು ಸ್ನೇಹಿತರೆ. ನೋಡಿ, ಇದು ಸ್ಟೆಮ್ ಇದೆ ನೋಡಿ, ಈ ಸ್ಟೆಮ್ಮೇ ಮೈನು. ಇದಕ್ಕೆ ಕರೆಕ್ಟಾಗಿ ಏನು ಬೆಳೆಯೋಕ್ಕೆ, ರೂಟ್ ಬೆಳೆಯೋಕ್ಕೆ ಜಾಗ ಇದ್ರೇ ಇದು ಇಷ್ಟು ಚೆನ್ನಾಗಿ ಹೂವು ಬಿಡೋಕ್ಕೆ ಸಾಧ್ಯ ಸ್ನೇಹಿತರೆ. ಆದ್ದರಿಂದ ಪಾಟ್ ತುಂಬ ಮುಖ್ಯ. ಪಾಟು ಸೈಜ್ ಬಂದ್ಬಿಟ್ಟು ತುಂಬ ಅವಶ್ಯ. ನೆಲದಳ್ಳಿ ಹಾಕಿದ್ರೂ ಬರುತ್ತೆ ಸ್ನೇಹಿತರೆ. ಇದು ನೆಲದಳ್ಳಿ ಹಾಕಿದ್ರೆ ಸೂಪರಾಗಿ, ಯಾಕಂದರೆ ನೆಲದಳ್ಳಿ ಹಾಕಿದ್ರೇ ಇದು ಚೆನ್ನಾಗಿರೋದು. ನೆಲದಲ್ಲಿ ಜಾಗ ಇಲ್ಲದೆ ಇರೋರು ಈ ಥರ ನೀವು ತೊಗೊಂಡೋಗಿ ಇಟ್ಕೊಬೋದು. ಇದಕ್ಕೆ ನೋಡಿ ಏನೇನು ಫರ್ಟಿಲೈಸರ್ ಹಾಕ್ಬೇಕಂದ್ರೆ, ಇದು ಹೂವು ಬಿಡೋಕ್ಕೆ ಮುಂಚೆ ಮಳೆ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ, ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವೇನು ಮಾಡಬೇಕು, ಮಳೆ ಸೀಸನ್ ಮುಂಚೆನೇ ಸ್ವಲ್ಪ ಇದಕ್ಕೆ ಒಂದು ಸ್ವಲ್ಪ ಕುರಿ ಗೊಬ್ಬರ, ಇಲ್ದಿದ್ರೆ ದನದ ಗೊಬ್ಬರ, ಇಲ್ದಿದ್ರೆ ಬೋನ್ ಮೀಲ್ ಹಾಕ್ಬೋದು ಸ್ನೇಹಿತರೆ. ಬೋನ್ ಮೀಲು ಇಲ್ದಿದ್ರೆ ಎಪ್ಸಮ್ ಸಾಲ್ಟ್ ಹಾಕ್ಬೋದು ಸ್ನೇಹಿತರೆ. ಇದಕ್ಕೆ ಹೂವು ಬಿಡೋಕ್ಕೆ ಮುಂಚೆ ಇದಕ್ಕೆ ನೀವು ಇದೆಲ್ಲ ಕರೆಕ್ಟಾಗಿ ಹಾಕಿದ್ರೆ ಈ ಥರ ಹೂವು ಬಿಡುತ್ತೆ ಸ್ನೇಹಿತರೆ. ನೋಡಿ, ವಾಟ್ ಎ ಬ್ಯೂಟಿ ಅಲ್ವಾ ಸ್ನೇಹಿತರೆ? ನೋಡಿ, ನೋಡ್ತಾ ಇದ್ದರೆ ಇದನ್ನು ಬಿಟ್ಟು ಹೋಗೋಕ್ಕೆ ನಂಗೆ ಮನಸ್ಸು ಬರ್ತಾ ಇಲ್ಲ ಸ್ನೇಹಿತರೆ. ಆ ಥರ ಈ ಥರ ಗಿಡಗಳನ್ನೆಲ್ಲ ನೀವು ಮನೆ ಮುಂದ್ಗಡೆ ಇಟ್ಕೊಂಡ್ರೆ ನೋಡೋರಿಗೂ ಇಷ್ಟ ಆಗುತ್ತೆ. ಇದು ಕಟ್ಟಿಂಗಿಂದ ಕೂಡ ಇಡ್ಬೋದು ಸ್ನೇಹಿತರೆ. ಇದ್ರ
ಇತ್ತು.